ನೋಡಿ, ಇವತ್ತು ಇಡಿಯವರು ದಾಳಿ ಮಾಡುವಂಥದ್ದು ಯಾರಂತ ಹೇಳಿದ್ರೆ ಯಾರು ಬಿ ಜೆ ಪಿಯವರು ಸೇರಿರುವಂಥ ಮೇಲೆ ಒಬ್ಬರು ಕೂಡ ಮಾಡಿರುವಂಥ ನಮಗೆ ಎಲ್ಲೂ ಉದಾಹರಣೆನೇ ಇಲ್ಲ. ಇವತ್ತು ಯಾವ ರೀತಿಯಾಗಿ ಚುನಾವಣೆ ಸಂದರ್ಭದಲ್ಲಿ ಅವರು ಕೆಲಸ ಮಾಡ್ತಾರೆ, ಈ ಇಡಿಯವರು ಐ ಟಿ ಅವರು ಇದೆಲ್ಲ ನೋಡ್ಬಿಟ್ಟಿದ್ದೀವಿ. ಸೊ ಅವ್ರಿಗೆ ಟಾರ್ಗೆಟ್ ಮಾಡುವಂಥದ್ದು ಯಾರು ಬಿ ಜೆ ಪಿಗೆ ಜೊತೆಯಲ್ಲಿಲ್ಲ ಅವರನ್ನು ಟಾರ್ಗೆಟ್ ಮಾಡ್ತಾರೆ. ಇದರ ಸತ್ಯಾಂಶಗಳು ಏನೇ ಇರ್ಬೋದು, ಸತ್ಯಾಸತ್ಯ ನನಗೆ ಗೊತ್ತಿಲ್ಲ. ಅದು ತನಿಖೆಗಳಿರಲಿ, ಕಾನೂನು ಪ್ರಕಾರ ಕ್ರಮಗಳಾಗಲಿ, ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೆ ಹೋಗಲ್ಲ. ಆದರೆ ಇವರ ಕೆಲಸ ನೋಡಿದ್ರೆ ಇ ಡಿ ಐ ಟಿ ಕೇವಲ ಕಾಂಗ್ರೆಸ್ನವರು ಅಥವಾ ತೃಣಮೂಲ ಕಾಂಗ್ರೆಸ್ಸು ಅಥವಾ ಬೇರೆ ಪಕ್ಷದ ಯಾರು ಬಿ ಜೆ ಪಿ ವಿರುದ್ಧ ಇದ್ದಾರೆ ಅಂಥವ್ರ ಮೇಲೇ ಯಾಕೆ ಇವರು ಏನು ಬಿ ಜೆ ಪಿಯವರು ಒಬ್ಬರು ಕೂಡ ಏನು ತಪ್ಪೇ ಮಾಡಿಲ್ವ ಈ ದೇಶದಲ್ಲಿ? ಮಾಡಬಾರ್ದೆಲ್ಲ ಮಾಡ್ತಾವ್ರೆ. ಏನೇನು ಅನ್ಯಾಯಗಳು ಮಾಡಬೇಕು ಎಲ್ಲ ಆಪರೇಷನ್ ಕಮಲ, ಸರ್ಕಾರ ಬೀಳಿಸೋದು, ಬ್ಲ್ಯಾಕ್ ಮೇಲ್ ಮಾಡೋದು, ಎಷ್ಟೋ ಕಡೆ ಇಡಿ ರೇಡ್ ಮಾಡಿಸೋದು, ಮತ್ತು ಅವರಿಂದ ದುಡ್ಡನ್ನು ವಸೂಲಿ ಮಾಡೋದು, ಪಕ್ಷಕ್ಕೆ ಸೇರಿಸ್ಕೊಳ್ಳೋದು, ಇವೆಲ್ಲ ಉದಾಹರಣೆಗಳಿದೆ. ಸೊ ಇದೆಲ್ಲ ಇದ್ದಾಗ ಇ ಡಿ ಏಜೆನ್ಸಿ ಅದು ಒಂದು ರೀತಿ ಇವತ್ತು ಬಿ ಜೆ ಪಿ ಏಜೆನ್ಸಿ ಆಗಿ ಕೆಲಸ ಮಾಡ್ತಾ ಇದೆ. ಅದು ದುರ್ದೈವ. ಈ ವಿಚಾರದಲ್ಲಿ ಅದು ಏನು ಕಾನೂನು ಅಂಶಗಳಿದೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ಅದು ಹ್ಯಾರಿಸ್ ಅವರೇ ಹೇಳ್ತಾರೆ. ಕರೆಕ್ಟ್, ಕೇಳಿ ಬಂದಿತ್ತು. ಅದಕ್ಕೆ ನಾನು ಹೇಳುವಂಥದ್ದು, ಇವರಿಗೆ ಬಿ ಜೆ ಪಿ ಅಂತ ಹೇಳಿದ್ರೆ ಅವ್ರಿಗೆ ಅಂದರು ಹೇಳಿದ್ವಲ್ಲ ಹಿಂದಿನ ವಾಷಿಂಗ್ ಮೆಷಿನ್ ಥರ, ಅಥವಾ ಮತ್ತೊಂದು ಪ್ರೊಟೆಕ್ಷನ್. ಇದು ಮಾಫಿಯಾ. ಅವ್ರ ಜೊತೆ ಸೇರಿಕೊಂಡ್ರೆ ನಿಮ್ಗೆ ಯಾರೂ ನಿಮ್ಮನ್ನು ಮುಟ್ಟೋದಿಲ್ಲ. ಯಾವ ರೀತಿ ಡಾನ್ಗಳಿರ್ತಾರೆ, ಮಾಫಿಯಾ ಡಾನ್ಗಳು, ಅವರ ಜೊತೆಲಿದ್ದರೆ ಅವ್ರಿಗೆ ಎಲ್ಲ ಯಾರು ಅವ್ರ ಹತ್ರ ಬರಲ್ಲ. ಅವ್ರು ಏನು ಬೇಕಾದ್ರೂ ತಪ್ಪು ಮಾಡ್ತಾ ಇರ್ಬೋದು. ಬೇರೆಯವ್ರು ಏನಾದರೂ ಕೂಡ ಸಣ್ಣ ಏನೇ ತಪ್ಪು ಮಾಡಿದ್ರು ಅವ್ರ ಹಿಂದೆ ಬಿದ್ದು ಅವ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಅವರನ್ನು ಕೂಡ ಮಾಫ್ ಮಾಡ್ತಾರೆ. ಸೇರದೆ ಹೋದರೆ ಅವ್ರನ್ನ ಮುಗಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ನೋಡಿ, ನನಗೆಲ್ಲ ಮಾಹಿತಿ ಇಲ್ಲ. ನೀವು ಅದನ್ನು ಸಂಬಂಧಪಟ್ಟಂಥ ಸಚಿವರ ಹತ್ರ ಕೇಳ್ಬೋದು. ನನಗೆ ಗೊತ್ತಿಲ್ಲ. ಅದು ನನಗೆ ಪೂರ್ತಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ತನಿಖೆಗಳಾಗಬೇಕು. ಅದು ಏನಾಗಿದೆ ಅದು ಯಾರ ಮೇಲೂ ಕೂಡ ತನಿಖೆ ಅಂತ ಹೇಳಿದ ತಕ್ಷಣ ಸಾಕ್ಷಿ ಆಧಾರದ ಮೇಲೆ ತಾನೇ ಕ್ರಮ ತಗೋಬೇಕು. ಸುಮ್ಮನೆ ಅವ್ರು ನಮ್ಮ ವಿರೋಧಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ನಾವು ಸಿಕ್ಕಾಕ್ಸೋಕ್ಕಾಗ್ತದ ಅಲ್ವಾ? ಸೊ ಸಾಕ್ಷಿ ಆಧಾರಗಳ ಮೇಲೆ ಕ್ರಮ ತಗೊಳ್ಬೇಕು. ನಮ್ಮವರು ಅದು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಬೇರೆಯವರು ತಪ್ಪು ಮಾಡಿ ಅವ್ರ ಮೇಲೆ ಕ್ರಮ ತಗೋಬೇಕು. ತನಿಖೆ ಅಂತ ಹೇಳಿದ ತಕ್ಷಣ ಕೇವಲ ಯಾರೋ ಒಬ್ಬರ ಮೇಲೆ ನಾವು ತನಿಖೆ ಇರುವಂತೂ ಸತ್ಯಾಂಶ ಹೊರಗೆ ಬರಬೇಕು ಅಂತ. ಸರ್, ಮೋದಿಯವರು ನಾರಿಯರ ವಿರುದ್ಧ ಕಾಂಗ್ರೆಸ್ನವರು ಇದ್ದಾರೆ, ಯಾವತ್ತೂ ಕ್ಷಮಿಸಲ್ಲ ನಾರಿಯರು ಕಾಂಗ್ರೆಸ್ ಅವರು. ನೋಡಿ, ಎಷ್ಟು ಕೀಳಮಟ್ಟಕ್ಕೆ ನಮ್ಮ ಪ್ರಧಾನಮಂತ್ರಿ ಇಳಿತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ನಮ್ಮ ಮಾಧ್ಯಮದವರು ನೋಡಿ ವಿಶೇಷ ಅಧಿವೇಶನ ಕರೀತಾರೆ, ಆ ಬಿಲ್ಲನ್ನು ಪ್ರಸ್ತಾಪ ಮಾಡ್ತಾರೆ, ಯಾವುದು ಒಮ್ಮತ ಇಲ್ಲ, ಯಾರ ಜೊತೆನೂ ಕೂಡ ಚರ್ಚೆ ಇಲ್ಲ. ವಿಶೇಷ ಅಧಿವೇಶನ ದೊಡ್ಡ ಒಂದು ಮುಖಭಂಗ ಅದು.